ಕವಿತಾ ಅಂಥೇಳಿ MSc ಗ್ರ್ಯಾಜುಯೇಟು ಡಿಸ್ಟಿಂಕ್ಷನ್ ಪಾಸಾಗಿ ಸರ್ಜಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ಲು. ತುಂಬ ಬಡತನದಲ್ಲಿ MSc ಮಾಡಿರೋಂಥ ಹುಡುಗಿ ಅವಳು. ಅವಳದು 24ನೇ ತಾರೀಕು ವಿವಾಹ ಇತ್ತು. ಇದು ಮಲೋಪದ ಹುಡುಗನಿಗೆ ವಿವಾಹ ಫಿಕ್ಸ್ ಆಗಿತ್ತು. ಇನ್ವಿಟೇಷನ್ನು ಎಲ್ಲ ಪ್ರಿಂಟ್ ಆಗಿದೆ. ಸಂಪೂರ್ಣ ಮದುವೆ ಕಾರ್ಯಗಳ ಮುಗಿದಿತ್ತು. ಇವತ್ತು ಲಾಸ್ಟ್ ಡೇ. ಅವಳು ಡ್ಯೂಟಿಗೆ ಹೋಗಿ ಲೀವ್ ಆಗಿ ಬರ್ತೀನಿ ಅಂತ ಹೋಗಿದ್ಲು ಅವಳು. ಅವಳು ಸಾವಿಗೆ ಕಾರಣ ಮಹತ್ವವಾದದ್ದು ಅಲ್ಲಿ ಡಿವೈಡರ್ ಸಮಸ್ಯೆ ಇದೆ. ರಸ್ತೆ ಅಗಲೀಕರಣ ಆಗಬೇಕು. ಡಿವೈಡರು ಸುಮಾರು ದುಮ್ಮಳ್ಳಿ ಕಡೆ ಹೋಗ್ತಾ ಊರಿಗೆ 10 ಹಳ್ಳಿಗಳು ಜನ ಅಲ್ಲಾಸೆ ಓಡಾಡ್ತಾರೆ. ಕಿರಿದಾದ ರಸ್ತೆ ಇದೆ. ರಸ್ತೆ ಅಗಲೀಕರಣ ಅಂಥೇಳಿ ರಸ್ತೆ ಅಗಲೀಕರಣ ಆಗಿಲ್ಲ ಅಲ್ಲಿ. ಅದಕ್ಕೆ ಹೈವೇನವರು ಮತ್ತು ಟ್ರಾಫಿಕ್ನವರು ಇಬ್ಬರು ಸೇರಿಕೊಂಡು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅಲ್ಲಿ ಜನಗಳಿಗೆ. ಈ ಹಿಂದೆ ಸುಮಾರು ಅಪಘಾತಗಳಾಗಿದ್ದಾವೆ. ಕಾಲು ಮುರಿಯೋದು, ಕೈ ಮುರಿಯೋದು ತುಂಬ ಆಗಿದ್ದಾವೆ. ದುಮ್ಮಳ್ಳಿ ಕಡೆಯಿಂದ ಶಿವಮೊಗ್ಗ ಬಂದರೆ ಸಡನ್ನಾಗಿ ಅಲ್ಲಿ ಫುಟ್ಪಾತ್ ತೆರವು ಮಾಡಿಲ್ಲ ಮತ್ತು ತುಂಬ ಅಗಲೀಕರಣ ತುಂಬ ಕಡಿಮೆ ಇದೆ ಅಲ್ಲಿ. ಅವ್ಳು ಡ್ಯೂಟಿ ಹೋಗ್ಬೇಕಾದ್ರೆ ಬಿಡಕ್ಕೆ ಹೋಗೋದ್ರಲ್ಲಿ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಒಬ್ಬ ಬಡ ವಿದ್ಯಾರ್ಥಿನಿ ಇವತ್ತು ಅವರಿಗೆ ತಂದೆ ತಾಯಿಗೆ ನೆರವಿಲ್ದಂಗೆ ತುಂಬ ಅಪಘಾತವಾಗಿದೆ. ದಯವಿಟ್ಟು ಟ್ರಾಫಿಕ್ನವರು ಮತ್ತು ಹೈವೇನವರು ಎರಡೂ ವೈಜ್ಞಾನಿಕವಾಗಿ ಅದನ್ನು ರಸ್ತೆ ಅಗಲೀಕರಣದ ಬಗ್ಗೆ ಮತ್ತು ಜನಗಳು ಓಡಾಟದ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಅದನ್ನು ಅಗಲೀಕರಣ ವ್ಯವಸ್ಥೆ ಮಾಡಬೇಕು. ಇವತ್ತು ಆ ಅಗಲೀಕರಣ ಮೊದಲೇ ಆಗಿದ್ದರೆ ಈ ಅಪಘಾತ ಆಗ್ತಿರಲಿಲ್ಲ. ಈ ಹಿಂದೆನೂ ತುಂಬ ಅಪಘಾತಗಳಾಗಿದ್ದಾವೆ. ಹಾಗಾಗಿ ಮತ್ತು ದುಮ್ಮಳ್ಳಿ ಕಡೆಯಿಂದ ರೈಟ್ ಸೈಡು ಭದ್ರಾವತಿ ಕಡೆ ಹೋಗ್ಬೇಕಾರೆ 1 ಕಿಲೋಮೀಟ್ರು ಟರ್ನ್ ಮಾಡ್ಬೇಕಂತ ಹೇಳಿ ಜನ ಸುಮ್ಮನೆ ರಾಂಗ್ ಸೈಡಲ್ಲಿ ಹೋಗ್ಬಿಡ್ತಾರೆ. ಅಲ್ಲೂ ರಾಂಗ್ ಸೈಡು ಸಹ ವೈನ್ ಶಾಪ್ ಇದೆ ಮತ್ತು ರಸ್ತೆ ಅಗಲೀಕರಣ ಆಗಿಲ್ಲ. ತುಂಬ ಕ್ರೌಡಾಗಿರುತ್ತೆ. ಹಾಗಾಗಿ ಟ್ರಾಫಿಕ್ನವರು ದಯವಿಟ್ಟು ಟ್ರಾಫಿಕ್ CPI ಸಾಹೇಬರು, ದೇವರಾಜ್ ಸಾಹೇಬರು ಅದನ್ನು ಸಂಪೂರ್ಣ ಮಾಹಿತಿ ತಗೊಂಡು ಸಾರ್ವಜನಿಕವಾಗಿ ಓಡಾಡಲಿಕ್ಕೆ ಏನಾಗಬೇಕು ಅವ್ರ ಹೈವೇ ರೂಲ್ಸ್ ಪ್ರಕಾರನೇ ಮಾಡಿ ಇಂಥ ಅಪಘಾತಗಳು ಮುಂದೆ ಆಗಬಾರ್ದು. ಇಂಥ ಬಡ ವಿದ್ಯಾರ್ಥಿಗೆ ಅವರಿಗೆ ಆಶ್ರಯ ಇಲ್ಲದಂಗೆ ತಂದೆ ತಾಯಿ ಆಗಿದ್ದಾರೆ. ಯಾರೋ ಕಷ್ಟಪಟ್ಟು ಒಬ್ಬರು ಹೆಣ್ಮಗಳು, ಸಣ್ಣ ಸಮಾಜದ ಹೆಣ್ಮಗಳು MSc ಓದಿಯಾರ ಅಂತ ಹೇಳಿದ್ರೆ ಅದು ಡಿಸ್ಟಿಂಕ್ಷನಲ್ಲಿ ತುಂಬಾ ವಿರಳ ಅಂಥವು ಕೇಸ್ಗಳು. ಅಂಥವು ಇಂಥ ಅಪಘಾತ ಆಗಿ ಹಿಂಗೆ ಆಗ್ಬಿಟ್ರೆ ತಂದೆ ತಾಯಿಗೆ ನಾಳೆ ನೋಡ್ಕೊಳ್ಳೋಕೆ ಆಗೋದೇ ಇಲ್ಲ. ಹಾಗಾಗಿ ದಯವಿಟ್ಟು ಸರ್ಕಾರ ಮತ್ತು ಸೂಕ್ತ ಕ್ರಮಗೊಂಡು MP ಸಾಹೇಬ್ರೆ ತಾವು ದಯವಿಟ್ಟು ಬಂದು ಸ್ಥಳ ಪರಿಶೀಲನೆ ಮಾಡಿ ನಿಜವಾಗ್ಲೂ ಹೈವೇನವರಿಗೆ ಮತ್ತು ಟ್ರಾಫಿಕ್ನವರು ಡೈರೆಕ್ಷನ್ ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ.